ಈ ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ, ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು, ನಾವು ಅದರಲ್ಲಿ ಬದುಕಿಲ್ಲ. ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇದೆ. ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತು ಮನೆಗೆ ಹೋಗೋರು. ಮಾತಿದ್ರೆ ದೇವೇಗೌಡರ ನಿವಾಸ ಅಂತೀರಿ, ದೇವೇಗೌಡರ ನಿವಾಸ ಅಲ್ಲ ಅದು. ದೇವೇಗೌಡರದ್ದು ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ, ಅದು ಅವ್ರ ಮಗಳ ಮನೆ. ಅದು ಅವ್ರ ಮಗಳ ಮನೆ, ಅವ್ರು ನೋಡ್ಕೊತಾರೆ ಮಗಳು. ಮಾತು ದೇವೇಗೌಡರ ನಿವಾಸಕ್ಕೆ ಹೋದರು, ಭೇಟಿ ಕೊಟ್ಟರು. ಕುಮಾರಸ್ವಾಮಿ ವಕೀಲರನ್ನ ಕರ್ಕೊಂಡು ಸಮಾಲೋಚನೆ ಮಾಡೋದು. ಸಿದ್ದರಾಮಯ್ಯನವರೇ, ದೇವೇಗೌಡರಿಂದ ಬೆಳೆದಿದ್ದೀರಿ, ಅವ್ರು ಏನು ಅನ್ನೋದನ್ನ ನಮಗಿಂತ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನಾವು ಏನೇ ಮಾಡ್ಕೊಂಡ್ರು, ನಾವು ಏನೇ ತೀರ್ಮಾನ ಮಾಡ್ಕೊಂಡ್ರು, ಮೇಲೊಬ್ಬ ಇದ್ದಾನೆ, ಅಂತಿಮ ತೀರ್ಪು ಅವನು ಕೊಡ್ತಾನೆ ಮೇಲಿರೋನು. ಇದನ್ನು ನಂಬಿ ಬಂದಿರೋರು ನಾವು. ರಾಜ್ಯದ ಜನತೆಗೆ ಹೇಳ್ತೇನೆ, ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ, ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡೋದು. ಇವ್ರಿಗೆ ಬೇಕಾಗಿರೋದು ಪ್ರಚಾರ, ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ತೆಗಿಲಿಕ್ಕೆ ಈ ಪ್ರಕರಣವನ್ನು ಕ್ರೋಢೀಕರಿಸ್ಕೊಂಡು ಅಲ್ಲೆಲ್ಲೋ ಡೈಲಿ ಗತಿಗೆ ಎಳೆಯೋಕ್ಕೆ ಅವರಿಗೆಲ್ಲ ಗೊತ್ತಾಯ್ತಿದೆ. ಇದೆಂಥದ್ದು 1 ಲಕ್ಷ ಯುವಕರಿಗೆ ಕೊಡ್ತೀವಿ, 1 ಲಕ್ಷ ಹೆಣ್ಣು ಮಕ್ಳಿಗೆ ಕೊಡ್ತೀವಿ, ಇದು ಯಾವುದೋ ಯಾಕೋ ವರ್ಕೌಟ್ ಆಯ್ತಿಲ್ಲ ಅಂತೇಳಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಸಬ್ಜೆಕ್ಟ್ ಇಟ್ಕೊಂಡು ಹೊರಟವ್ರೆ, ಆದರೆ ನಾನು ಇದನ್ನು ಲಘುವಾಗಿ ಹೇಳಲ್ಲ. ಈ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ಮಾಡ್ತೀನಿ. ಇದೆಲ್ಲ ನನ್ನ ರಾಜಿಗೆ ಒಳಗಾಗಲ್ಲ. ಇದು ನನ್ನ ಭಾವನೆ, ನನ್ನ ಪಕ್ಷದ ಭಾವನೆ, ನನ್ನ ಪಕ್ಷದ ತೀರ್ಮಾನ ಇದು. ಅದರಿಂದ ಇವತ್ತು ಯಾತಕ್ಕೆ ನಾನು ನಿಮ್ಮನ್ನು ಇವತ್ತು ಕರೆದಿದ್ದೇನೆ ಅಂದರೆ, ಇಲ್ಲಿ ನಡೀತದೆ ಕೊಡಿ ಇದೆಲ್ಲ ಇದೆಯಲ್ಲ, ಯಾತಕ್ಕೆ ಕರೆಸಿದ್ರಿ ನೀವು ದೇವರಾಜೇಗೌಡನ್ನ? ದೂರವಾಣಿ ಮುಖಾಂತರ ಯಾತಕ್ಕೆ ನೀವು ಪ್ರಯತ್ನ ಪಟ್ರಿ? ದೇವರಾಜೇಗೌಡರ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು? ಅವ್ರ ಮೇಲೆ ಯಾತಕ್ಕೆ ಈಗ ಅದೆಂಥದ್ದು ಅವ್ರ ಮೇಲೆ ಈ CD ಕೊಟ್ಟರು ಅಂತ ಹೇಳಿ ಪೆನ್ ಡ್ರೈವ್ನ ಈ ಕೇಸ್ ಮಾಡಬೇಕು ಅಂತ ಯಾಕೆ ಹೊರಟಿದ್ದೀರಿ? ಇದು ಆ SIT ಅಂತಕ್ಕಂಥದ್ದು ನಾನು ಅಧಿಕಾರಿಗಳಿಗೂ ಹೇಳ್ತೇನೆ, ನಾನು ಈಗಲೂ ಹೇಳ್ತೇನೆ, ಸಾರ್ವಜನಿಕವಾಗಿ ಪಾರದರ್ಶಕವಾದಂಥ ತನಿಖೆ ಮಾಡಿ, ಯಾವುದೇ ಒಂದು ಒತ್ತಡಗಳಿಗೆ ಮಣಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ. ಯಾರ್ಯಾರು ಯಾವ ರೀತಿ ನಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಮಾಹಿತಿ ಬರ್ತದೆ ಕಾನೂನು ಬಾಹಿರವಾಗಿ, ನೀವು ಅಧಿಕಾರಿಗಳಾಗಿದ್ಕೊಂಡು. ಇವೆಲ್ಲ ಕಾಲಚಕ್ರ ಉಳ್ತಾ ಇರ್ತದೆ. ಅಧಿಕಾರಿಗಳಿಗೆ ಹೇಳ್ತೀನಿ, ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ. ಇದೆಲ್ಲ ಶಾಶ್ವತ ಅಲ್ಲ, ನಾವ್ಯಾರೂ ಶಾಶ್ವತ ಅಲ್ಲ. ಸತ್ಯಾಂಶ ಹೊರಗೆ ಬರಬೇಕು. ನಾಡಿನ ಜನತೆ ಇವತ್ತು ಈ ವಿಷಯದಲ್ಲಿ ಬರೀ ನಾವೆಲ್ಲ ಗೊಂದಲಕ್ಕೊಳಗಾಗಿರೋದು. ಇಡೀ ರಾಜ್ಯ, ಇಡೀ ದೇಶ ಗೊಂದಲಕ್ಕೊಳಗಾಗಿದೆ. ಇವತ್ತು 2800 ಪ್ರಕರಣ ಅಂತೀರಿ. ಯಾರು 2800 ಪ್ರಕರಣ ಅಂತ ತೀರ್ಮಾನ ತಗೊಂಡಿರೋದು? ಕಾಂಗ್ರೆಸ್ ನಾಯಕರು ನೀವು ಹೇಳ್ತಾ ಇದ್ದೀರಲ್ಲ. ಇಲ್ಲಿವರೆಗೆ ಎಷ್ಟು ಪ್ರಕರಣ ಈಗ ಹೊರಗೆ ತಂದಿದ್ದೀರಿ? ಎಷ್ಟು ಜನ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರೆ? ಒಂದು ಇತಿಮಿತಿ ಬೇಡವ? ಒಂದು ನಂಬಿಕೆಗೆ ಅರ್ಹವಾದ ರೀತಿಯಲ್ಲಾದರೂ ನಿಮ್ಮ ಮಾತಿರಬೇಕಲ್ವ, ಸ್ಟೇಟ್ಮೆಂಟ್ಗಳು. ನಿನ್ನೆ ಈ ಪ್ರಕರಣದ ಪೂರ್ತಿ ಒಂದು ಮಾಹಿತಿನ ದೇವರಾಜೇಗೌಡರು ಕೊಟ್ಟ ನಂತರದಲ್ಲಿ
ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಇದೇ DCM ಅವರು ಡಿ ಕೆ ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಎಲ್ಲಾ ಶಿವರಾಮೇಗೌಡರ ಪಾತ್ರವಾಗಲಿ ಅಥವಾ ದೇವರಾಜೇಗೌಡರ ಪಾತ್ರವಾಗಲಿ ಅವರ ಹೆಸರನ್ನ ತಗೊಂಡು ಅವ್ರು ಹೇಳಿದ್ದಾರೆ. ಇದರ ಸಂಪೂರ್ಣ ಮಾಹಿತಿನ ನಾನು ಕೊಡ್ತೀನಿ ಅಂತ ಹೇಳಿ. ಈಗ ನೀವು ಯಾರು ಕೊಡ್ತಾರೆ? ನೀವು CBI ಇನ್ವೆಸ್ಟಿಗೇಷನ್ ಯಾರು ಕೊಡೋರು ಸಂಪೂರ್ಣ ಮಾಹಿತಿನ? ದೇವರಾಜೇಗೌಡರು ಕೊಡೋದು ಬೇರೆ, ನಿಮ್ಮ ಡಿ ಕೆ ಶಿವಕುಮಾರ್ ಏನೋ ಹೇಳೋರಂತಲ್ಲ. ದೇವರಾಜೇಗೌಡರು ಅವ್ರು ನನ್ನ ಹೇಳಿದ್ರೆ ಗೊತ್ತಾಯ್ತು, CBI ಕೊಡಿ ಅಂತ ಹೇಳಿದ್ದು, ಸತ್ಯಾಂಶ ಹೊರಗೆ ಬರಲ್ಲ ಅಂತ ಹೇಳಿ. ಸರ್, ಇಡೀ ಸರ್ಕಾರದ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ ಕೇಸಲ್ಲಿ. ದೇವೇಗೌಡರ ಕುಟುಂಬವನ್ನ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕುವಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತೆ. ನನಗೆ ಅನ್ಸೋದಲ್ಲ, ಅವ್ರು ಹೋಗ್ತಿರೋ ಮಾರ್ಗ ಒಂದು ಕಡೆ ಕಾಣ್ತಾ ಇದೆ. ಅದು ಯಾವುದೋ ಈಗ ಹೆಸರು ಹೇಳಿದ್ರಲ್ಲ, ಈಗ ದೇವರಾಜೇಗೌಡರ ಹತ್ರ ಏನು ಹೇಳವ್ರೆ? ನಾನು ಹೇಳ್ತಾ ಇರೋದು ಇಲ್ಲಿ ಹೇಳಿದ್ರಲ್ಲ, ದೇವೇಗೌಡರ ಕುಟುಂಬ ಸರ್ವನಾಶ ಮಾಡಬೇಕು ಅನ್ನೋದು ಕಾನ್ಸ್ಪಿರೇಷನ್ ಅಂತ ಹೇಳಿ. ಇದು ಆಗಲೇ ಆ ದೇವರಾಜೇಗೌಡರು ಪೆನ್ ಡ್ರೈವಲ್ಲಿ ನೆನ್ನೆ ಹೇಳಲಿಲ್ವಾ? ಇಲ್ಲಿ ಯಾರು ಯಾವಾಗ ಏನು ಹೇಳವ್ರೆ? ಯಾವಾಗ ಹೋಗಿದ್ರಂತೆ? ನೋಡಿದ್ರ ಪ್ರೆಸ್ ಮೀಟ್? ಇಲ್ಲ ಪೆನ್ ಡ್ರೈವ್ ನೋಡ್ರಿ, ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಡೋ ಪ್ರಶ್ನೆ ಬರ್ತಿರ್ಲಿಲ್ಲ. ದೇವೇಗೌಡರೆಲ್ಲ ಯಾರೇ ಹೇಳಿದ್ರು ಟಿಕೆಟ್ ಕೊಡ್ತಿರ್ಲಿಲ್ಲ ನಾನು. ಒಂದು ನಿಮಿಷ ಒಬ್ಬೊಬ್ರು ಕೇಳಿಬಿಡದ. ಏನು ವಿಜಯೇಂದ್ರ ಪತ್ರ ಬರೋ ಸಂದರ್ಭದಲ್ಲಿ ಆ ಪತ್ರದ ಮಾಹಿತಿ ತಮಗೆ ಕೊಟ್ಟಿತ್ತು ಅವ್ರ ಪತ್ರಿಕಾ ಯಾರು ಎಲ್ಲಿ ದೇವರಾಜೇಗೌಡ ವಿಜಯೇಂದ್ರ ಒಂದು ಹೇಳಿ ಪತ್ರಿಕಾ ಪ್ರಕಟಣೆ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದಾದ ನಂತರ ಅವರು ವಿಜಯೇಂದ್ರ ಪತ್ರ ಬರೆದಿದ್ರು. 2979 ವಿಡಿಯೋದಲ್ಲಿ ಅಂತ ಉಲ್ಲೇಖ ಮಾಡಿದ್ರೆ ದೇವರಾಜೇಗೌಡ ಪತ್ರದಲ್ಲಿದ್ದ ವಿಷಯ. ನನ್ನ ಗಮನಕ್ಕೆ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆಯೋಕ್ಕೂ ನನಗೂ ಸಂಬಂಧ ಏನು ಪತ್ರಿಕಾಗೋಷ್ಠಿ ಮಾಡಿದ್ರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. 2900 ಪ್ರಕರಣ ಅಂತ ಅವ್ರು ಹೇಳೋರ? ಯಾರು? ನನಗೆ ಗೊತ್ತಿಲ್ಲಪ್ಪ, ನನಗದೇ ಗೊತ್ತು. ನನ್ನ ಹತ್ರ ಸಬ್ಜೆಕ್ಟೇ ಬಂದಿಲ್ಲ. ಸಮರ್ಥನೆ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅದೊಂದು ಕಡೆಯಲ್ಲಿ ನೀವು ಹೇಳ್ತೀರಾ, ಸಂತ್ರಸ್ತರು ಒತ್ತಡದಿಂದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮಹಿಳೆಗೆ ಅನ್ಯಾಯ ಆಗಿಲ್ವಾ ಅಥವಾ ಈ ವಿಡಿಯೋ ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಆಗಿಲ್ವೋ? ಈ ಒಂದು ಪೆನ್ ಡ್ರೈವ್ಗಳು ಇದು ಮಾರ್ಫಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲ ಡೂಪ್ ಇದತ್ತು ನಿಮ್ಮ ನಕಲಿನೋ, ನನಗಿವೇನು ಗೊತ್ತಿಲ್ಲ. ಇವೆಲ್ಲ ಸತ್ಯಾಂಶ ಹೊರಗೆ ಬರಲಿ ಅಂತ ನಾನು ಹೇಳೋದು. ಫೇಕ್ ಹೋಗಿ ನಮಗೆ ಗೊತ್ತಿಲ್ಲ. ಅಂದ್ರೆ ಮಿಕ್ಸೆಡ್ ಯಾವುದು ಅಂದ್ರೆ ಈಗ ಬಂದಿರೋ ಪೆನ್ ಡ್ರೈವ್ಗಳು ನನಗೆ ಗೊತ್ತಿಲ್ಲ. ನಾನು ಆ ಪೆನ್ ಡ್ರೈವ್ ಕ್ಷಣದವರೆಗೆ ಆ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಯಾವುದೇ ಅಶ್ಲೀಲ ದೃಶ್ಯಗಳನ್ನು ನಾನು ನೋಡಿಲ್ಲ. ನನಗದ್ರಲ್ಲಿ ಆಸಕ್ತಿನೂ ಇಲ್ಲ. ಇವತ್ತು ಸತ್ಯಾಂಶ ಹೊರಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್. ಮೇ 7 ಇವತ್ತು. ಯಾರು? ನೀವು ಅವ್ರನ್ನ ಕೇಳಿ, ನನ್ನ ಕೇಳಿದ್ರೆ ನಾನೇನು ಹೇಳಿ? ಯಾರು? ನನಗೆ ನನ್ನ ಗಮನಕ್ಕೆ ಹೆಂಗೆ ಬರೋಕ್ಕೆ ಸಾಧ್ಯ? ಪೆನ್ ಡ್ರೈವ್ ಮಾಡ್ಕೊಂಡಿರೋರು ಕಾಂಗ್ರೆಸ್ ನಾಯಕರು, ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋನು ಆ ಹುಡುಗ ಯಾರೋ ನವೀನ್ ಗೌಡ ರಿಲೀಸ್ ಮಾಡ್ತೀನಿ ಅಂತ ಹೇಳಿರೋದು 21ನೇ ತಾರೀಕು. ಇನ್ನು ಅರ್ಧ ಗಂಟೆಲಿ ಬರುತ್ತೆ ಅಂತ 8 ಗಂಟೆಲಿ ಹೇಳೋನೆ.
ರಿಲೀಸ್ ಮಾಡಿರೋ ಅವನು ಮಾಡಿರತಕ್ಕಂಥವ್ನು ಏನಿದ್ದಾನೆ ಅವತ್ತು ಪೋಸ್ಟ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟವನು ಅವನನ್ನು ನೀವು ಇಲ್ಲಿವರೆಗೆ ಅರೆಸ್ಟ್ ಮಾಡಿದೆ ಫ್ರೀಯಾಗಿ ಬಿಟ್ಕೊಂಡು ಕೂತಿದ್ದೀರಿ. ಅವನು ಹಿಡಿದಿದ್ರೆ 2 ನಿಮಿಷದ ಸತ್ಯಾಂಶ ಹೊರಗೆ ನೀವು ತರಕಾಯ್ತಿರ್ಲಿಲ್ವಾ? ಯಾಕೆ ರಕ್ಷಣೆ ಕೊಟ್ಟಿದ್ದೀರಿ? ಯಾರು? ದೇವರಾಜೇಗೌಡರದ್ದು ಡಿಫ್ರೆಂಟ್ ರೀ. ನವೀನ್ ಕೂಡ ನಾನು 21 ರಾತ್ರಿ ಪೆನ್ ಡ್ರೈವಿನ ಅರ್ಧ ಗಂಟೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ವಾಟ್ಸಪ್ ಮಾಡಿದ್ನಲ್ಲ, ಇಡೀ ಪ್ರಪಂಚಕ್ಕೆ ಜಾಗಜಾಹೀರು ಮಾಡಲಿಕ್ಕೆ. ಈ ಕ್ಷಣದವರೆಗೂ ಅವನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು? ಹಾಂ, ಯಾರು ನೋಡ್ರಿ, ಅವರು ಒಬ್ಬರು ಇಡೀ ಸ್ಟೋರಿಯ ಕಾನ್ಸ್ಪಿರಸಿ ದೇವರಾಜೇಗೌಡರೇ ತಂದು ಮೇಲಕ್ಕೆ ಮೇಲ್ನೋಟ ಕಂಡು ಏನಿದೆ? ಈಗ ಇಡೀ ಸ್ಟೋರಿಯ ಕಾನ್ಸ್ಪಿರಸಿ ದೇವರಾಜೇಗೌಡರು ತರ್ತಾ ಇದ್ದಾರೆ. ವಿಧಾನಸಭಾ ನಿಮಿಷ ಇರಪ್ಪ, ನಿಮಿಷ ಇರಿ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರೇವಣ್ಣ ಕುಟುಂಬದ ಹೋರಾಟ ಅಂತಂದ್ರು. ಅದೇ ಸಂದರ್ಭದಲ್ಲಿ ಈ ವಿಡಿಯೋಗಳಿದೆ ಅಂತ ಅವರು ಅಲ್ಲೇ ಉಲ್ಲೇಖನ ಮಾಡಿದ್ರು. ಹಲವಾರು ಸಂದರ್ಭದಲ್ಲಿ ನಿಮಿಷ ಇರಿ, ಆದ್ರೂ ಸಹ ಯಾರು ಕ್ರಮ ಕೈಗೊಳ್ಳಲಿಲ್ಲ. ಒಂದು ನಿಮಿಷ ಇರಿ. ಯಾಕೆ ಕೊಡಲಿಲ್ಲ ಅವ್ರನ್ನ ಕೇಳಬೇಕಲ್ವ? ನನಗೆ ಕೇಳಿದ್ರೆ ನಿಮಿಷ ಇರಿ. ಯಾರು? ಯಾವ ಹೋರಾಟಕ್ಕೆ? ಅವರ ರೇವಣ್ಣ ಕುಟುಂಬದ ಬಗ್ಗೆ ಆಗಲಿ, ರೇವಣ್ಣ ಅವ್ರ ಬಗ್ಗೆ ಆಗಲಿ, ಅವರು ಹೋರಾಟ ಲೀಗಲಿ ನಡೆದಿರ್ತಕ್ಕಂಥದ್ದು ಕೋರ್ಟ್ಗಳಲ್ಲಿ ನಡೆದಿದೆ. ರೇವಣ್ಣ ಅವರ ಪುತ್ರ ಪಾರ್ಲಿಮೆಂಟಿಗೆ ನಿಂತಾಗ ಮೊದಲನೇ ಬಾರಿಗೆ ನಿಂತಹ ಸಂದರ್ಭದಲ್ಲಿ ಅಫಿಡವಿಟ್ ಏನು ಹಾಕಿದ್ದಾರೆ, ಅದರ ಬಗ್ಗೆ ಎಲೆಕ್ಷನ್ ಪಿಟಿಷನ್ನು, ಅದ್ರ ಮೇಲೆ ಅವರು ಹೋರಾಟ ಮಾಡಿದ್ದಾರೆ. ಅದ್ರಲ್ಲಿ ನಂಗೆ ಜಯ ದೊರಕಿದೆ ಅಂತ ಅವ್ರು ಹೇಳ್ಕೊಂಡವ್ರು. ಇದ್ರ ಮೇಲೆ ಹೇಳೋರ? ಇದ್ರ ಮೇಲೆ ಎಲ್ಲಿ ಹೇಳೋರು? ಯಾವ್ದು ಇದು ಪೆನ್ ಡ್ರೈವ್ ಹೇಳೋರ? ಎಲ್ಲಿ ಹೇಳೋರು? ಎಲ್ಲಿ ಹೇಳೋರು? ಅವರು ಎಲ್ಲೂ ಸಹ ಅವ್ರು ಹೇಳಿರ್ತಕ್ಕಂಥದ್ದು ಕಾನೂನು ಹೋರಾಟಗಳು ಅವ್ರು ಏನು ಮಾಡ್ಕೊಂಬಂದಿದ್ದಾರೆ, ಅದ್ರಲ್ಲಿ ಜಯ ನನಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದು ಪೆನ್ ಡ್ರೈವ್ ಕತೆ ಬಂದಿದ್ದು 21 ರಿಲೀಸ್ ಮಾಡಿರೋದು ಬೇರೆ. ಯಾರು ಕಾರ್ತಿಕ್ ನೀವೇ ಹೇಳಿದಿರಲ್ಲ, ಬರ್ತಿದ್ದೀರಲ್ಲ, ಅದು ಯಾರೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ನಲ್ಲ, ಎಲ್ಲೋ ಕೂತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ಕಳಿಸಿದ್ನಲ್ಲ 30ನೇ ತಾರೀಕು. ಆ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಆ ಪೆನ್ ಡ್ರೈವ್ನ ನಾನು ಕೊಟ್ಟಿರ್ತಕ್ಕಂಥದ್ದು ದೇವರಾಜೇಗೌಡರಿಗೆ ಒಬ್ಬರಿಗೆ. ಅವನು ಹೇಳಿರೋದು ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಅದನ್ನೇ ಅವ್ರು ಹೇಳಿರೋದು. ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಏನು ಸ್ಟೇ ತಗೊಂಡಿದ್ರು ಅದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಯಾರೋ ಕಾರ್ತಿಕ್ ಅನ್ನೋನು ಬಂದಿದ್ದ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅವನು ತಂದಂಥ ಮೆಟೀರಿಯಲ್ನ ನಾನು ಯಾಕೆ ಒಬ್ಬ ವಕೀಲನಾಗಿ ಅದನ್ನು ಸಾರ್ವಜನಿಕವಾಗಿ ತೋರಿಸಬಾರ್ದು, ಕೋರ್ಟ್ ಮುಂದೆ ಇಡಬೇಕು ಅಂತ ಹೇಳಿ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನೆನ್ನೆ ಹೇಳಿರೋದು ಅಷ್ಟೇ ಅಲ್ವಾ ಅವರು? ಅದೆಲ್ಲ ಒಂದು ನಿಮಿಷ ಇದೆ. ನಾನು ಎಲ್ಲವರು ಯಾರು ಬೇಕಾದ್ರೆ ಏನು ಪ್ರಶ್ನೆ ಕೇಳಿ ಒಬ್ಬರು ಮಾತಾಡಿ ದೇವರಾಜೇಗೌಡರು ಹೇಳ್ತಾರೆ ಆ ಪೆನ್ ಡ್ರೈವ್ ಇರೋ ಫೋಟೋಗಳಿಗೂ ವಿಡಿಯೋಗಳಿಗೂ ಈ ಬಿಡುಗಡೆ ಮಾಡೋ ವಿಡಿಯೋಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದನ್ನ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಕೊಂಡಿದ್ದೆ. ದೇವರಾಜೇಗೌಡರು ಯಾಕೆ ಮಾಡಕ್ ಹೋದ? ಪೆನ್ ಡ್ರೈವ್ ಏನಿದೆ? ನಿಮಿಷ ಇರಿ. ಪೆನ್ ಡ್ರೈವಿಂದ ದೇವರಾಜ ಒಬ್ಬರೇ ಎಲ್ಲ ನೋಡಿರೋದು. ಈಗ ದೇವರಾಜೇಗೌಡ ಒಬ್ಬರಲ್ಲ, ಇಡೀ ಪ್ರಪಂಚ ಸಿಂಗಾಪುರ ಎಲ್ಲ ಕಡೆ ನೋಡ್ತಾವ್ರಲ್ಲ. ದೇವರಾಜೇಗೌಡ ಒಬ್ಬರೆಲ್ಲ ನೋಡಿರೋದು. ಈಗ ಇಡೀ ಪ್ರಪಂಚಕ್ಕೆ ಕೊಟ್ಬಿಟ್ಟವ್ರಲ್ಲ ಅದನ್ನ.